ಒಂದು 2 ಎಕರೆಯಲ್ಲಿ ನಾನು ಮಹಾಗನಿ ಹಾಕಿದ್ದೀನಿ, ಬೀಟಿ ಹಾಕಿದ್ದೀನಿ, ಅಲ್ಲಿಂದ ಬಂದು ತ್ಯಾಗ ಕುಂಡ್ರಿಸಿದ್ದೀನಿ, ಅರ್ಕಿಲಸ್ ಕುಂಡ್ರಿಸಿದ್ದೀನಿ, 150 ತೆಂಗಿನ ಮರ ಅದೇ, ರೇಷ್ಮೆ ಬೆಳಿತೀನಿ. ಇವತ್ತು ಅವ್ರು ಕೊಡೋ ದುಡ್ಡಿನ 10 ವರ್ಷ ಕಳ್ಕೊಂಡ್ರೆ 6 ಕೋಟಿ ಆಯ್ತದೆ ನನಗೆ ಮರದಲ್ಲಿ. 6 ಕೋಟಿ ನನಗೆ ಮರದಲ್ಲಿ ಆಯ್ತದೆ. ಅವ್ರೇನು ನಾನು ಕೊಡೋದು ಬೇಡ ಸರ್. ಅವರು ಹೇಳ್ತಾರೆ ಸರ್ ನಾನು ಏನೋ ಮಾಡ್ಬಿಡ್ತೀನಿ, ಅಲ್ಲಿ ಡೆವಲಪ್ಮೆಂಟ್ ಮಾಡ್ಬಿಡ್ತೀನಿ. ಅವ್ರೇನು ಸರ್ ಮಾಡೋದು? ನಮಗೆ ಡೆವಲಪ್ಮೆಂಟ್ ನಾವೇ ಮಾಡ್ಕೊಂಡಿದ್ದೀವಿ ಸರ್. ಡೆವಲಪ್ಮೆಂಟ್ ನಾವೇ ಮಾಡ್ಕೊಂಡಿದ್ದೀವಿ. ರೈತ ಏನು ಬೆಳೆಯಲ್ಲ ಸರ್, ಪ್ರತಿಯೊಂದು ಬೆಳಿತೀವಲ್ಲ ಸರ್. ನಾವು ಪ್ರಕೃತಿ ಮಧ್ಯದಲ್ಲಿ ಇದ್ದೀವಿ, ಪ್ರಕೃತಿಗೆ ನಾವು ಬೆರ್ಕೊಂಡ್ಬಿಟ್ಟಿದ್ದೀವಿ. ನಾವು 2200 ಎಕರೆ ಆಗಲೇ ಯಾರ್ಯಾರ ಹೆಸರಿಗೆ ಹೊರಟೋಗೋದು ಇರೋದು. ಇವಾಗ 700 ಎಕರೆ ತೋರಿಸ್ತಾವ್ರೆ. ತುಂಬಾ ವಿಶೇಷ ಅಂತ ಹೇಳಿದ್ರೆ ಇವತ್ತು ದೊಡ್ಡ ಮಟ್ಟದ ಪಾದಯಾತ್ರೆ ನಡೆದಿದೆ. ಹೊಸೂರವರೆಗೆ ಪಾದಯಾತ್ರೆ ನಡೆದಿದೆ. ನನ್ನೊಟ್ಟಿಗೆ ಇನ್ನೊಬ್ಬರು ರೈತರು ಇದ್ದಾರೆ, ನನ್ನೊಟ್ಟಿಗೆ ಇನ್ನೊಬ್ರು ಹೋರಾಟಗಾರರು ರಾಮಚಂದ್ರ ಅವರು ಇದ್ದಾರೆ. ರೈತರು ಸುಮಾರು ವಿಷಯಗಳು ಹೇಳಿದ್ರು ಅವರು. ನಾನು ತುಂಬಾ ಆಶ್ಚರ್ಯ ಅನಿಸ್ತು. ಅಂದ್ರೆ ಬ್ರಹ್ಮಗಂಟಿದೆ, ಬೆಂಗಳೂರಿನ ಅಕ್ಕಪಕ್ಕ ರೈತರು ಇರುವಂತವ್ರು ತುಂಬಾ ಶ್ರೀಮಂತರು, ಅಂದ್ರೆ ಸ್ಥಿತಿವಂತರಾಗಿದ್ದು ನಾನು ಚೆನ್ನಾಗಿ ಗೊತ್ತಿದೆ ಮೊದ್ಲಿಂತ್ರನು. ಕೇಳುವ ಯಾಕಂತ ಹೇಳಿದ್ರೆ ನಾನೀಗ ಹೊಸೂರಲ್ಲಿದ್ದೇನೆ ಸರ್. ಈಗಾಗ್ಲೇನೆ ನಿನ್ನೆ ಪತ್ರಿಕೆಯಲ್ಲಿ ಚೆಕ್ ತಗೊಂಡಿದ್ದು, ಪತ್ರಿಕೆಗಳಲ್ಲಿ ಬಂದಿದೆ ಚೆಕ್ ತಗೊಂಡಿರೋದು. ಯಾರು ಚೆಕ್ ತಗೊಂಡ್ರು ಸರ್? ಈಗ ಸಾರು ಚೆಕ್ ತಗೊಂಡಿರೋದು 10 ಗುಂಟೆ, 1/2 ಎಕರೆ, 1 ಎಕರೆ ಇರು. ಅವರು ಏನ್ ಮಾಡವ್ರೆ, ಅದು ಯಾವತ್ತಿದ್ದು ಹೌದು. ಅದಕ್ಕೆ ಇವರು ಏನ್ ಮಾಡವ್ರೆ, ಆ ಥರ ಮಾರಿ ಇವರು ಚೆಕ್ ತಗೊಂಡವ್ರು ಸರ್ ಅಷ್ಟೇ. ಇವಾಗ ಸರ್ ನಾನು ಭೂಮಿ ಮಾಲೀಕ, ನನಗೆ ಗೊತ್ತಾಗಲ್ಲ. ದಳ್ಳಾಳಿಗಳು ಬಂದು ನನಗೆ ತಲೆ ಕೆಡಿಸಿ ನೀನು ಕೊಟ್ಬಿಡು ಅಂದ್ಬಿಟ್ಟು ಅವರು ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನನ್ನ ತಲೆ ಕೆಡಿಸಿ ಅವರು ಚೆಕ್ಕು ನಮಗೆ ಕೊಡಿಸ್ತಾರೆ ಜನಗಳಿಗೆ, ರೈತರಿಗೆ. ನಮ್ಮ ಹತ್ರಕ್ಕೆ ಇದುವರೆಗೂ ಯಾರು ಬರೋಕೆ ಆಗೋದಿಲ್ಲ. ನಾವು ಭೂಮಿ ಅಂತೂ ಕೊಡೋದಿಲ್ಲ ಸರ್. ಭೂಮಿ ಇದು ಮೌಲ್ಯ ಸರ್, ಇದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ನಾವು ಬೆಲೆ ಕಟ್ಟೋಕ್ಕಾಯ್ತದೆ ಸರ್ ಭೂಮಿಗೆ. ಇವಾಗ ಎತ್ತು ತಾಯಿ ಏನೋ ಈ ಭೂಮಿ ಏನು ಅದೇ. ಎತ್ತೋಳು ಒಬ್ಬಳಾದರೆ ನಮ್ಗೆ ಜನ್ಮ ಕೊಟ್ಟೋಳು ಒಬ್ಬಳಾದರೆ ನಮ್ಗೆ ಜೀವನ ತುಂಬೋಳಿ ಇವಳು ಭೂಮಿ ತಾಯಿ ಬೆಳಗ್ಗೆ ಎದ್ದು ಕೈ ಕಾಲಿಗೆ ಯಾರಿಗೆ ಮಣ್ಣಿಗೆ ಮೆತ್ಕೊಂತದೋ ಅವರು ಭೂಮಿ ಮೇಲೆ ಆಸಕ್ತಿ ಜಾಸ್ತಿ. ಅವ್ರ ಭೂಮಿ ಯಾವುದೇ ಕಾರಣಕ್ಕೂ ಮಾರಲ್ಲ. ಈಗ ಬಿಡದಿ ಪಕ್ಕ ಅಂದ ಕೂಡಲೇ ಬೆಂಗಳೂರು ಹತ್ರ. ಹೌದು ಸರ್. ಟೌನ್ಶಿಪ್ ಮಾಡಿ ಏನು ಮಾಡ್ತಾರಂತೀರಾ? 28 ಕಿಲೋಮೀಟರ್ ಇದೆ ಸರ್ ನಮ್ಗೆ ಬೆಂಗಳೂರು. ಎಷ್ಟು ದೂರ ಇಲ್ಲ ನಮಗೆ ಅಲ್ವರಾ. ಇವರು ಇವ್ರು ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ರೈತರನ್ನೆಲ್ಲ ಅವರು ಬೇಳೆ ಬೇಯಿಸ್ಕೊಳ್ಳೋಕೆ ಇಲ್ಲೇ 3000 ಎಕರೆ ಗೋಮಾಳ ಐತೆ. 2200 ಎಕರೆ ಆಗಲೇ ಯಾರ್ಯಾರ ಹೆಸರಿಗೆ ಹೊರಟೋಗೋದು ಇರೋದು. ಇವಾಗ 700 ಎಕರೆ ತೋರಿಸ್ತಾವ್ರೆ. ಅದೂ ಇಲ್ಲ. 3000 ಎಕರೆಯಲ್ಲಿ ಆ ಗೋಮಾಳ ನುಂಗಬೇಕು ಇವರು, ಈ ದಳ್ಳಳ್ಳಿ ಮಾಫಿಯಾಗಳು. ಅದಕ್ಕೋಸ್ಕರ ಈ ಮಾಡ್ತಾ ಇರೋಂಥ ಪ್ರಾಜೆಕ್ಟ್ ಇದು. ನಮಗಿದು ಈ ಪ್ರಾಜೆಕ್ಟ್ ನಮಗೆ ಅನುಕೂಲ ಇಲ್ಲ. ಅವರು 10 ಕೋಟಿ ಅಲ್ಲ, ಅವರು 50 ಕೋಟಿ ಕೊಟ್ಟರು ನಾವು ಭೂಮಿ ಅಂತೂ ಕೊಡಲ್ಲ. ಗೋಮಾಳ ಅಂದ ಕೂಡಲೇ ಕೆರೆ ಗುಡ್ಡಗಳು ಆ ಥರದವು ಗೋಮಾಳ ಇದೆ ಹಸು ಬೇಯಿಸೋದಕ್ಕೆ. ಇವರು ನಮಗೆ ಅವಕಾಶ ಜಾಗ ಬಿಟ್ಟಿದ್ದು ಅದು ಸರ್ಕಾರದ ಜಾಗನೇ. ಅವರು ಏನು ಮಾಡವ್ರೆ ಅಂದರೆ ಅವಾಗ ಸರ್ಕಾರದವರು ಈ ಗೋಮಾಳ ಅಂತ ಯಾಕೆ ಬಿಟ್ಟರು ಅಂದರೆ ರೈತರಿಗೆ ದನ ಮೇಯ್ಸಾಕಿ ಅಂತ ಜಾಗ ಬಿಟ್ಟಿರೋದು. ಅದು ರೈತರು ದನ ಮೇಯಿಸ್ಕೊಳ್ಳೋಕೆ, ದನ ಕರ ಮೇಯ್ಸಾಕಿ, ಆಡು ಕುರಿ ಮೇಯ್ಸಾಕಿ ಅಂತ ಜಾಗ ಬಿಟ್ಟಿರೋದು. ಅದು ಇವರು ಇವಾಗ ಆ ಥರನ ಇವರು ಹೊಡ್ಕೊಬೇಕು ಅಂತ ಬಂದವ್ರು ಸರ್. ಅದು 3000 ಎಕರೆ ಇದೆ ಸರ್. ಅದು ಏನ್ ಸರ್ ಇದು 3000 ಎಕರೆ ಅಂದ್ರೆ ಮತ್ತೆ ಎಷ್ಟು ಸಾವಿರ ಕೋಟಿ ಆಯ್ತು ಸರ್. ಅಂದ್ರೆ ಅಲ್ಲಿ ಲಾಭ ರೈತರಿಗೆ ಕೊಡ್ತಾನೆ. ಮೊನ್ನೆ ನಮ್ಮ ಸಂಘದವ್ರು ಬಂದಿದ್ರು ಅವ್ರು ಹೇಳಿದ್ರು, ಎಲ್ಲ ಲೆಕ್ಕಾಚಾರ ಹಾಕಿದ್ರು. ಇದು 1 ಲಕ್ಷ ಕೋಟಿ ಪ್ರಾಜೆಕ್ಟ್ ಅಂತ ಇದು. ಈ ಜಾಗ ಇವಾಗ ನಮ್ಗೆ 2.5 ಕೋಟಿ ಈ ಕೈಗೆ ಕೊಡೋದು. ಈ ಕೈಯಿಂದ ಈ ಕೈಗೆ ಹೋಯ್ತು ಅಂದ್ರೆ 12 ಕೋಟಿ ಅವ್ರಿಗೆ. 1000 ಎಕರೆ ಬರೀ ಗೋಮಾಳನೇ ಇದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಯಾರು ಮಾಲೀಕರೇ ಇಲ್ವಲ್ಲ ಸರ್. ಈ ಪ್ಲಾನ್ ಇವ್ರದ್ದು. ರೈತರನ್ನ ಅವರು ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಕ್ಕಂತೂ ಆಗಲ್ಲ. ನಾಳಿಗೂ 18 ಜಿಲ್ಲೆಯವರು ಬರ್ತಾವ್ರೆ ಸಂಘದವ್ರು ಇಲ್ಲಿಗೆ. 5-6 ಸಾವಿರ ಜನ ನಮ್ಗೆ ಸಪೋರ್ಟ್ ಕೊಡ್ತಾವ್ರೆ. ನಾಳೆ ಕೊಡ್ತಾವ್ರೆ, ನಾಡ್ದು ಬರ್ತಾವ್ರೆ. ನಮ್ಗೇನು ಇವರು ಏನೇ ಮಾಡಿದ್ರು ನಮ್ಮನ್ನು ಒಕ್ಕಲೆಬ್ಬಿಸಕ್ಕಂತೂ ಆಗಲ್ಲ. ಇವ್ರ ತಲೆಯಲ್ಲಿ ಏನೋ ತುಂಬ್ಕೊಂಡ್ಬಿಟ್ಟವ್ರೆ. ಇವ್ರನ್ನ ಓಡಿಸ್ಬಿಡೋಣ, ನಾವೆಲ್ಲ ಕಿತ್ಕೊಂಡ್ಬಿಡೋಣ ಅಂತ. ಇವ್ರು ಕಿತ್ಕೊಳಕ್ಕಂತೂ ಆಗಲ್ಲ. ನೋಡಿ ಸರ್, ಹೇಳೋದು ಒಂದು ಮಾತು ನಾನು, ನಮ್ಮ ತಾತ ಮುತ್ತಾತನ ಕಾಲದಿಂದ ನಮ್ಮ ಭೂಮಿ ನಮಗೆ ಅವ್ರು ತಿಂದು ಉಂಡು ನಮಗೆ ಕೊಟ್ಟವ್ರೆ. ನಾಳೆ ದಿನ ನಮ್ಮ ಮಕ್ಳಿಗೆ ನಾವು ಏನು ಕೊಡೋಣ ಸರ್? ನಾವು ನಾಳೆ ದಿನ ಏನು ಕೊಡೋಣ? ಅಲ್ಲಿ ನಮ್ಮ ತಂದೆ ತಾಯಿನ ಹಾಕಿದ್ದೀವಿ, ನಮ್ಮ ಅಕ್ಕಂದಿರನ್ನ ಹಾಕಿದ್ದೀವಿ. ನಾವು ಪೂಜೆ ಮಾಡೋದು ಬೇಡವಾ? ಅಲ್ಲಿ ನಾವೇ ಸ್ವತ್ತು ಅಂತ ಇಟ್ಕೊಂಡು ನಮ್ಮನ್ನ ಎಲ್ಲ ಹಾಕೋದು ಹೇಳಿ? ನಮ್ಮ ತಂದೆ ತಾಯಿದ್ರ ಮಕ್ಕಳಿಗೆ ಅವರು ಭೂಮಿ ಮಾಡಬಿಟ್ಟು ಹೋಗಿಲ್ಲ ಸರ್. ಅವರು ಅಕ್ಷಯ ಪಾತ್ರೆ ಇದು. ಇವತ್ತು ನಮ್ಮನ್ನು ಅಕ್ಷಯ ಪಾತ್ರೆ ಕಿತ್ಕೊಂಡು ನಮಗೆ ಭಿಕ್ಷೆ ಪಾತ್ರೆ ಕೊಟ್ಟು ಓಡಿಸ್ಬೇಕು ನಮ್ಮನ್ನು. ಅರ್ಥ ಮಾಡ್ಕೊಳ್ಳಿ. ಇವರು ನಮ್ಮ ತಂದೆ ತಾಯಿದಿರು ಈ ತರಗು ಗುಡಿಸಿ ಅವರು ಮನೆ ಕಟ್ಟಿದ್ರು. ನಮ್ಗೆ ಅದು ಅರಮನೆ. ನಮಗೆ ಆ ಅರಮನೆನ ಕಿತ್ಕೊಂಡು ನಮ್ಗೆ ಶರ್ಮನೆಯಾಗ ಆಗ್ತಾವ್ರಿ ಇವರು. ತರಗು ಗುಡಿಸಿ ಮನೆ ಕಟ್ಟವ್ರೆ. ಅದು ಮಕ್ಳಿಗೋಸ್ಕರ. ಅದು ನಮ್ಗೆ ಅರಮನೆ. ಅದು
ಆ ಮನೆಯನ್ನು ಕಿತ್ಕೊಂಡು ನಮಗೆ ಶರ್ಮನೆಗೆ ತಳ್ಳಾಕಿ ಇವ್ರು ಮಾಡ್ತಾವ್ರೆ. ಹೇಗೆ ಸೆರೆಮನೆ ಅಂತೀರ? ಹೌದು ಸರ್, ಇನ್ನೇನು ಇವಾಗ ನಾವು ಮರ ವ್ಯವಸಾಯದ ಮಧ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದೇ ಹೋದ್ಮೇಲೆ ನಮ್ಮ ಜೀವನ ಏನಕ್ಕೆ ಸರ್ ಅದು ನಮ್ಗೆ ಶರ್ಮನೆನಲ್ವಾ ಅದು ಹೇಳಿ ಇವತ್ತು ಅಲ್ವಾ ಸರ್? ಸತ್ಯ ತಾನೇ ಅದು. ಕಾಡು ಅವಾಗ ನಾವು ಕಾಂಕ್ರೀಟ್ ತಿನ್ಬೇಕಾ ಇಲ್ಲ ಜಲ್ಲಿ ತಿನ್ಬೇಕಾ ಮಣ್ಣು ತಿನ್ಬೇಕಾ? ನಾವು 600 ಅಡಿ ಮನೆಯಲ್ಲಿ ಇರ್ಬೇಕು ಒಳಗೆ. ಆಯ್ತದ ಸರ್ ನಮ್ಗದು ಇರಕ್ ಆಯ್ತದ? ಈಗ ನೀವು ಬೆಳಗ್ಗೆ ಎದ್ದು ಹೇಗೆ ಓಡಾಡ್ತಿರಲ್ಲ, ಏನ್ ಮಾಡ್ತೀರಾ ಬೆಳಗ್ಗೆ ಎದ್ದು ಕೂಡಲೇ ನೀವು? ವ್ಯವಸಾಯ ಸರ್ ನಮ್ದನ್ನು ವ್ಯವಸಾಯ. ಬೆಳಿಗ್ಗೆ ನಾವು 6 ಗಂಟೆಗೆ ಹೇಳ್ತೀವಿ ಸರ್. ತೋಟದ ಕಡೆ ಇವತ್ತು ನನ್ನ 1-2 ಎಕರೆಯಲ್ಲಿ ನಾನು ಪ್ರತಿ ಒಂದು ಮರನ ಹಣ್ಣಿನ ಮರ ತವಿಂದ ಹಾಕಿದ್ದೀನಿ. ಮಹಾಗನಿ ಹಾಕಿದ್ದೀನಿ, ಬೀಟಿ ಹಾಕಿದ್ದೀನಿ, ಅಲ್ಲಿಂದ ಬಂದು ತ್ಯಾಗ ಕುಂಡ್ರಿಸಿದ್ದೀನಿ, ಅರ್ಕಿಲಸ್ ಕುಂಡ್ರಿಸಿದ್ದೀನಿ, 150 ತೆಂಗಿನ ಮರ ಅದೇ, ರೇಷ್ಮೆ ಬೆಳಿತೀನಿ. ಇವತ್ತು ಅವ್ರು ಕೊಡೋ ದುಡ್ಡಿನ 10 ವರ್ಷ ಕಳ್ಕೊಂಡ್ರೆ 6 ಕೋಟಿ ಆಯ್ತದ ನನಗೆ ಮರದಲ್ಲಿ. 6 ಕೋಟಿ ನನಗೆ ಮರದಲ್ಲಿ ಆಯ್ತದೆ. ಅವ್ರೇನು ನಾನು ಕೊಡೋದು ಬೇಡ ಸರ್. ಅವರು ಹೇಳ್ತಾರೆ ಸರ್ ನಾನು ಏನೋ ಮಾಡ್ಬಿಡ್ತೀನಿ, ಅಲ್ಲಿ ಡೆವಲಪ್ಮೆಂಟ್ ಮಾಡ್ಬಿಡ್ತೀನಿ. ಅವ್ರೇನು ಸರ್ ಮಾಡೋದು? ನಮಗೆ ಡೆವಲಪ್ಮೆಂಟ್ ನಾವೇ ಮಾಡ್ಕೊಂಡಿದ್ದೀವಿ ಸರ್. ಡೆವಲಪ್ಮೆಂಟ್ ನಾವೇ ಮಾಡ್ಕೊಂಡಿದ್ದೀವಿ. ರೈತ ಏನು ಬೆಳೆಯಲ್ಲ ಸರ್, ಪ್ರತಿಯೊಂದು ಬೆಳಿತೀವಲ್ಲ ಸರ್. ನಾವು ತೆಂಗು ಬೆಳಿತೀವಿ, ಬಾಳೆ ಬೆಳಿತೀವಿ, ಅಡಿಕೆ ಬೆಳಿತೀವಿ, ಭತ್ತ ರಾಗಿ ಬೆಳಿತೀವಿ, ಒಮ್ಮತ್ತು ಬೆಳೆಸಿದ್ದೀವಿ, ಶಕ್ತಿ ಬೆಳೆಸಿದ್ದೀವಿ, ಒಗ್ಗಟ್ಟು ಬೆಳೆಸಿದ್ದೀವಿ ನಾವು. ಅದಕ್ಕಿಂತ ಏನು ಸರ್ ಬೇಕು ನಮಗೆ? ಇವತ್ತು ಇಡೀ ದೇಶಕ್ಕೆ ಅನ್ನ ಹಾಕೋ ರೈತ ಸರ್ ನಾವು, ರೈತರು ನಾವು. ಬೆಂಗಳೂರಲ್ಲಿ 1,30,00,000 ಜನ ಇದ್ದಾರೆ. ಇವತ್ತು ಒಳ್ಳೆ ಗಾಳಿ ಏನಾದ್ರು ಸಪ್ಲೈ ಆಗ್ತಾ ಇದೆ ಅಂದ್ರೆ ನಿಮ್ ಕಡೆಯಿಂದ ಆಗ್ತಾ ಇಲ್ವಾ ಬೆಂಗಳೂರಿಗೆ? ಸತ್ಯ ಸರ್ ಅದು. ಇವಾಗ ಹಳ್ಳಿ ಇಲ್ಲ ಅಂದ್ರೆ ಯಾವುದು ಇಲ್ಲ ಸರ್. ಹಳ್ಳಿಯಿಂದನೇ ಗಾಳಿ ಹೋದೆ ಬೆಂಗಳೂರಲ್ಲಿ ಗಾಳಿ ಕುಡ್ಕೊಂಡು ಬದುಕಬೇಕಾದ್ರೆ, ಇಲ್ಲ ಅಂದ್ರೆ ಅವ್ರು ಬದುಕಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಹೇಳ್ತಾವ್ರೆ ರೈತರು 90% ಒಪ್ಕೊಂಡ್ಬಿಟ್ಟವ್ರೆ. ಅವ್ರು ತಿಂತಾ ಇರೋ ಅನ್ನನು ರೈತನ ಬೆವ್ರದು, ಅವ್ರದ್ದೇನಿಲ್ಲ ಸರ್ ಅಲ್ಲಿ. ನಿಮ್ಮೂರ ಹತ್ರ ಬೇರೆ ಬೆಂಗಳೂರಿಗೆ? ಹೌದು ಸರ್, 28 ಕಿಲೋಮೀಟರ್ ಬೆಂಗಳೂರು ನಮಗೆ. ವಿಧಾನಸೌಧ 30 ಕಿಲೋಮೀಟರ್ ಇದೆ ನಮಗೆ. ಇಂಥ ಭೂಮಿ ಅಲ್ಲ ಸರ್. ನಾವು ಪ್ರಕೃತಿ ಮಧ್ಯದಲ್ಲಿ ಇದ್ದೀವಿ, ಪ್ರಕೃತಿಗೆ ನಾವು ಬೆರ್ಕೊಂಡ್ಬಿಟ್ಟಿದ್ದೀವಿ. ನಾವು ಅಂಥ ಪ್ರಕೃತಿನೇ ಹೋದ್ಮೇಲೆ ನಾವು ಜೀವಂತವಾಗಿದ್ದರೆ ಏನು ಓದೇನು ಸರ್? ನಾವು ಪ್ಲಾನ್ ಎಲ್ಲ ಯಾವತ್ತಿಂದ ಆಯ್ತಂತ? ಇದಾಗಲೇ 3 ವರ್ಷ ಆಯ್ತು ಸರ್. ಇದು 16 ತಿಂಗಳಿಂದ ನಾವು ಧರಣಿ ಮಾಡ್ತಾನೆ ಇದ್ದೀವಿ. ಯಾರಾನ ಒಬ್ಬ ಒಂದು ದಿನ ಬಂದು ನಮ್ಮ ರೈತರ ಕಷ್ಟ ಏನು ಅಂತ ಒಂದು ದಿನ ಆಲಿಸ್ಲಿಲ್ಲ ಮುಂದಲ್ಲ. ಇಲ್ಲ ಸರ್, ಒಂದು ದಿನವೂ ಬಂದಿಲ್ಲ ಅವರು. ಇದುವರೆಗೂ ಒಬ್ಬ ಅಧಿಕಾರಿ ಬಂದು ಮಳೆ ಗಾಳಿ ಸೊಳ್ಳೆ ಎಲ್ಲ ಅಲ್ಲಿ ಬಿದ್ದು ಸಾಯ್ತಾ ಇದ್ದೀವಿ. ಒಂದು ದಿನ ಬಂದು ಇವತ್ತು ಅವ್ರಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ನಮ್ಮ ರೈತರ ಭೂಮಿ ನಮ್ಮ ರೈತರು ಕೊಟ್ಬಿಟ್ಟು ಅವರು ಕೈ ಬಿಟ್ಬಿಟ್ಟೆ ನಮಗೆ ಅಷ್ಟೇ ಸಾಕು. ಅವರು ಮಾಡೋದು ನಮಗೆ ಇದೇ ಪುಣ್ಯದ ಕೆಲಸ ನಮಗೆ. ಈ ಪ್ಲಾನ್ ಹೇಗೆ ಬಂತಂತೆ? ಬಿಡದಿ ಟೌನ್ಶಿಪ್ ಅನ್ನೋದು ಏನಾದ್ರು ಗೊತ್ತಾಯ್ತಾ ನಿಮಗೆ? ಅದೇ ಸರ್, ಇಲ್ಲ ಐತಲ್ಲ ಸರ್, ಇಲ್ಲಿ ನಿಧಿ ಕುಂತದಲ್ಲ ಸರ್. ಇಲ್ಲಿ 3,000 ಎಕರೆ ಎಲ್ಲಿ ಬಾಗಿದ್ರು ನಿಧಿ ಸಿಗ್ತದಲ್ಲ. ಇಲ್ಲಿ ನೀವು ಯಾವ ಕಡೆ ಬಾಗಿದ್ರು ನಿಧಿನೇ ಇಲ್ಲಿ. ಅದಕ್ಕೋಸ್ಕರ ಇದೆ ಇದ್ರದ್ದೆಲ್ಲ ಆಟ ಇಲ್ದಿದೆ ನೋಡಿ. ಎಲ್ಲಿ ಸರ್ ಆಗ್ತಾ? ಇದು ನಿಮಗೆ ರೈತ ಹೋರಾಟಗಾರ ಹೇಳಿದ್ರೆ ಏನು ಸರ್ ಈ ರೀತಿ 3,000 ಎಕರೆ? ನಮಗೆ ಗೊತ್ತಲ್ಲ ಸರ್. ನಾವು ಇದೇ ಊರು, ನಮಗೆ ಗೊತ್ತಲ್ಲ. ನಾವು ಹುಟ್ಟಿ ಬೆಳೆದಿದ್ವಲ್ಲ ಸರ್, ನಮ್ಗೆ ಗೊತ್ತಲ್ಲ ಎಲ್ಲ ಇದೆ ಭೂಮಿ ಏನೈತೆ ಅಂತ ನಮಗೆಲ್ಲ ಗೊತ್ತಲ್ಲ ನೋಡ್ರಿ. ಅದು 3,000 ಎಕರೆಯಲ್ಲಿ 2,200 ಎಕರೆ ಆಗಲೇ ಯಾರ್ಯಾರ ಹೆಸರಿಗೆ ಹೊರಟೋಗೋದು ಇರೋದು. ಇವಾಗ 700 ಎಕರೆ ತೋರಿಸ್ತಾವ್ರೆ. ಅದೂ ಇಲ್ಲ. 3,000 ಎಕರೆಯಲ್ಲಿ 2,300 ಎಕರೆ ಹೊರಟೋಗದೆ. ಯಾರು ಜೋಬ್ಗೆ ಹೋಗಿ ಅದು ಬಿದ್ದೋಯ್ತು. ಮಾಫಿಯಾ ದಂಧೆ ಇದು. 2,300 ಎಕರೆ ಹೊರಟೋಯ್ತು, ಬೆನಾಮಿ ಹೊರಟೋಯ್ತು. ನೀರು ಇವ್ರು ತೋರಿಸ್ತಾ ಇರೋದು ಇನ್ನು 700 ಎಕರೆ ಇಲ್ಲಿ ಗೋಮಾಳಾದಿ ಅಂತ ತೋರಿಸ್ತಾವ್ರೆ, ಆಟ ಆಡ್ತಾವ್ರೆ. ಅದ್ರ ಜೊತೆಲಿ ರೈತನು ಹಾಳು ಮಾಡ್ಬೇಕು. ಇವರು ಇಷ್ಟು ಯಾಕೆ ಇಲ್ಲಿ ಹೊಡೆದಾಡ್ತಾವ್ರೆ ಅಂದ್ರೆ ಇದನ್ನ ಕಿತ್ಕೋಬೇಕು ಫಸ್ಟ್. ಅಲ್ಲಿ ಗಂಟೆ ಸಿಗಲ್ಲ. ಇವಾಗ ಮಧ್ಯೆ ಇದನ್ನ ಮಾಡ್ಕೊಂಡಿಲ್ಲ ಅಂದ್ರೆ ಅವ್ರು ಅಲ್ಲಿ 3,000 ಎಕರೆ ಮೇಲೆ ಇವರು ಹೋಗಕ್ ಆಗಲ್ಲ, ಇವರು ಕಲಿಕಕ್ಕಾಗಲ್ಲ. ಸೊ ಹೀಗಾಗಿ ನೀವು ಎಷ್ಟು ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀರಾ ಸರ್? ನಾವು 16 ತಿಂಗಳಾಯ್ತು ಸರ್ ಕೂತಿ. ಹೇಳ್ನಲ್ಲ, 16 ತಿಂಗಳಿಂದ ಒಬ್ಬ ಮನುಷ್ಯ, ಒಬ್ಬ ಅಧಿಕಾರಿ ಆಗಲಿ ಒಬ್ಬನೂ ಬರಲಿಲ್ಲ. ಏನು ನಿಮ್ಮ ಕಷ್ಟ ಏನು, ನಿಮ್ಮ ಆಹ್ವಾನ ಏನೈತೆ ಏನು ಅಂತ ನಮ್ಮನ್ನು ಒಂದು ದಿನ ಬಂದು ಯಾರು ಕೇಳಲಿಲ್ಲ. ಸೊ ಅವತ್ತಿಂದ ನೀವು ಹೋರಾಟ ಮಾಡ್ತಾ ಇದ್ದೀವಿ ಸರ್. ಇವತ್ತು ಪಾದಯಾತ್ರೆ ಮಾಡ್ತಾ ಇದೀವಿ. ನಾಳಿಗೂ ಹೋದೆ. ನಾಳೆ ಬಿಡದಿಯಿಂದ ಪಾದಯಾತ್ರೆ ಬೈರಮಂಗಲ ಚಲೋ. ನಿಮ್ಮ ಪ್ರಕಾರ ಏನಾಗುತ್ತೆ ಅಂತೀರಿ ಕೊನೆಯದಾಗಿದೆ? ನಮ್ಮ ಮಕ್ಳಿಗೆ ನಾಳೆ ನಾವೇನು ಕೊಡೋಣ ಸರ್? ನಾವೇನೋ ಕೊಡುಗೆ ಅವ್ರು ಕೊಡಲೇಬೇಕಲ್ಲ. ನಾವಿದ್ದಾಗೆ ತಿನ್ಕೊಂಡು ಹೊರಟೋದೆ, ನಮ್ಮಪ್ಪ ಹಿಂಗೆ ತಿನ್ಕೊಂಡು ಹೊರಟದ, ನಮ್ಗೇನು ಇಕ್ಲಿಲ್ಲ ಅಂತ ಅವ್ರ ಕೈಲೂ ಬಯಸ್ಕೋಬೇಕು. ಮಕ್ಳ ಕೈಲಿ ಅಲ್ಲಿಗೆ ಕೈ ಬಿಟ್ಬಿಟ್ಟು ರೈತನ ಪಾಡಕ್ಕೆ ಬಿಟ್ಬಿಟ್ಟು ರೈತ ಅವನು ಬದುಕೆಲ್ಲ ಕಟ್ಕೊಂಡವನೇ. ಯಾರು ನಮ್ಗೆ ಕಟ್ಕೊಡೋದು ಏನು ಬೇಡ ಸರ್, ಎಲ್ಲ ಕಟ್ಕೊಂಡಿದ್ದೀವಿ. ರೈತ ಪ್ರತಿಯೊಂದು ಅವನು ಜೀವನಾಂಶಕ್ಕೆ ಏನು ಬೇಕು ಎಲ್ಲ ಮಾಡ್ಕೊಂಡವನೇ. ಯಾರ ಹತ್ರ ಹೋಗಿ ಭಿಕ್ಷೆ ಬೇಡ, ಕೆಲಸ ಇಲ್ಲ. ನೋಡಿ 16 ತಿಂಗಳಿಂದ ಫಂಕ್ಷನ್ಗೆಲ್ಲ 5,000 6,000 ಜನಕ್ಕೆ ಅಡಿಗೆ ಮಾಡಿಸ್ತಾ ಇದ್ದೀವಿ. ಸರಿಯಾಗಿ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಭೂಮಿಯನ್ನು ಬಿಟ್ಟು ಕೊಡೋದಿಲ್ಲ? ಇಲ್ಲ ಸರ್, ಹೋರಾಟ ಅದು ಎಲ್ಲಿ ಗಂಟನಾಗಲಿ ನಾವು ಮಾಡ್ತೀವಿ.
ರಾಮಚಂದ್ರ ಸರ್. ತಾವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಾ? ನಮ್ಮ ತಾತ ನಮ್ಮಪ್ಪ ನಮ್ಮಿಂದ ಹತ್ತೊಳಗೆ ಬಂದ್ಬಿಟ್ಟಿದ್ದೀವಿ ಸರ್.